ಈ ಸಂಸದರಾದ ಮಿಸ್ಟರ್ ಅವಿವೇಕಿ, ಮಿಸ್ಟರ್ ಅಯೋಗ್ಯ, ಮಿಸ್ಟರ್ ಮುಟ್ಟಾಳ ಪ್ರತಾಪ್ ಸಿಂಹ ಅವರೇ, ನಿನ್ನೆ ಏನೋ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರಿ. ಸಿದ್ದರಾಮಯ್ಯ ಸಾಹೇಬ್ರ ಕಾಲಕ್ಕೆ ಧೂಳಕ್ಕೆ ಸಮಾರಿ ನೀವು. ಅದನ್ನ ಮಾತಾಡೋದಕ್ಕಿಂತ ಮುಂಚೆ ವಿಜಯೇಂದ್ರ ಟ್ಯಾಕ್ಸು ಮಾತಾಡಬೇಕಲ್ಲ. ಆರ್ ಅಶೋಕ್ ಟ್ಯಾಕ್ಸು, ವಿಜಯೇಂದ್ರ ಟ್ಯಾಕ್ಸು, ಯತ್ನಾಳ್ ಟ್ಯಾಕ್ಸು, ಬಿಜೆಪಿ ಟ್ಯಾಕ್ಸು, ಮೋದಿ ಟ್ಯಾಕ್ಸು, ಅಮಿತ್ ಶಾ ಟ್ಯಾಕ್ಸು, BL ಸಂತೋಷ್ ಟ್ಯಾಕ್ಸು, ಪ್ರಹ್ಲಾದ್ ಜೋಶಿ ಟ್ಯಾಕ್ಸು. ಈ ಟ್ಯಾಕ್ಸ್ ಲ್ಯಾಬ್ಗಳೆಲ್ಲ ಮರ್ತೋದಂಗಿದ್ದೀರಾ ನೀವು? ಕರ್ನಾಟಕದ ರಾಜಕಾರಣದಲ್ಲಿ ಯತೀಂದ್ರಣ್ಣ ಅವರು ಒಂದು MLC ಆಗಿದ್ದಾರೆ. ಅದಾದ್ರೂ ನಿಮಗೆ ಪ್ರಜ್ಞೆ ಇದೆಯಾ ಇಲ್ವಾ? ಒಂದು MLC ಅಂದ್ರೆ ಅವ್ರ ಪರಿಮಿತಿಯಲ್ಲಿ ಅವರು ಶಿಫಾರಸ್ ಮಾಡ್ತಾರೆ, ಅವ್ರ ಪರಿಮಿತಿಯಲ್ಲಿ. ಯತೀಂದ್ರ ಸಾಹೇಬ್ರಿಗೆ ನಮ್ಮ ಹೈಕಮಾಂಡ್ MLC ಮಾಡಿರೋದು ಅವರು ಸಿದ್ದರಾಮಯ್ಯ ಸಾಹೇಬ್ರ ಮಗ ಅನ್ನೋ ಕಾರಣಕ್ಕಲ್ಲ. ಪಕ್ಷಕ್ಕೆ, ಪಕ್ಷದ ಸಂಘಟನೆಗೆ ಯತೀಂದ್ರ ಸಾಹೇಬ್ರ ಕೊಡುಗೆ ಇದೆ. ಆ ಕಾರಣಕ್ಕೆ ಅವ್ರನ್ನ MLC ಮಾಡಿದ್ದಾರೆ. ಅವ್ರ ಪರಿಮಿತಿಯಲ್ಲಿ ಅವ್ರ ತೀರ್ಮಾನ ತಗೊಂತಾರೆ. ನೀವು ಸುಮ್ಮನೆ ಬಾಯಿಗೆ ಬಂದಿದ್ದು ಬಡ್ಕೊಂತೀರ. ದಯವಿಟ್ಟು ಅದು ಆರ್ ಅಶೋಕ್ ಟ್ಯಾಕ್ಸು, ಯತೀಂದ್ರ ಅಂತೆಲ್ಲ ಮಾತಾಡ್ತಿದ್ರಲ್ಲ ನೀವು, ಅದೇನೋ ಆ ಟ್ಯಾಕ್ಸ್ ಇದ್ದೇಳಪ್ಪ. ನಮ್ಮ ಯತ್ನಾಳ್ ಟ್ಯಾಕ್ಸ್ ಬಗ್ಗೆ ಮಾತಾಡಪ್ಪ. ಬಿಜಾಪುರಲ್ಲಿ ನಮ್ಮ ಯತ್ನಾಳ್ ಅವ್ರು ಏನು ಟ್ಯಾಕ್ಸ್ ತಗೊಂತಾರೆ, ಆರ್ ಅಶೋಕ್ ಅವ್ರ ಟ್ಯಾಕ್ಸ್ ಏನು, ಇದ್ರ ಬಗ್ಗೆ ಎಲ್ಲ ಮಾತಾಡಿ ಪ್ರತಾಪ್ ಸಿಂಹ ಅವರೇ. ಮಂತ್ರಿ ಗ್ರೇಟರ್ ಬೆಂಗಳೂರು ಅಥಾರಿಟಿನ ಆರ್ ಅಶೋಕ್ ಅವರು ಅದೇನೋ BJP ಅವರೆಲ್ಲ ಬಾಯ್ಕಾಟ್ ಮಾಡಿದ್ರಂತೆ. ಅಶೋಕ್ ಅಣ್ಣ, ನಿನಗೆ ದಮ್ ಇದ್ರೆ ಎಲೆಕ್ಷನ್ ಬಾಯ್ಕಾಟ್ ಮಾಡಬೇಕು. ನೀನು ಎಲೆಕ್ಷನ್ ಕ್ಯಾಂಡಿಡೇಟ್ನೇ ಹಾಕ್ಸ್ಬಾರ್ದು BJPಯಿಂದ. ನೀನು ಬಂದ್ಮೇಲೆ ಅದೇನೋ ಅದು ಯಾವಾಗ ಇನ್ನೊಂದು 15-20 ವರ್ಷಕ್ಕೆ ಅಧಿಕಾರಕ್ಕೆ ಬರ್ತೀರಂತಲ್ಲ, ಅವಾಗ ನೀವೇನಾದ್ರೂ ಮಾಡ್ಕೊಳ್ಳಿ GBನ. ಮಾನ ಮರ್ಯಾದೆ ಇಲ್ಲ BJP ಅವ್ರಿಗೆ. ಅಲ್ಲ ಸರ್, ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬದ ಬಗ್ಗೆ ಪದೇ ಪದೇ ಅವ್ರು ಟಾರ್ಗೆಟ್ ಮಾಡಿದ್ರೆ, ಅವಾಗ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಕುಟುಂಬನ ತಂದ್ರು, ಈಗ ಯತೀಂದ್ರನ ತಂದು ಮಾತಾಡ್ತಿದ್ದಾರೆ. ಬಾಯಿ ಕಂಟ್ರೋಲ್ ಇಟ್ಕೋ ಪ್ರತಾಪ್ ಸಿಂಹ ಅವರೇ. ನೀವು ಎಷ್ಟು ಬಾಯಿ ಬಡ್ಕೊಂಡ್ರು ನಿಮ್ಮ BJP ಅವ್ರು ಕೇರ್ ಮಾಡಲ್ಲ. ವಿಜಯೇಂದ್ರ ನಿನ್ನ ಕಂಡ್ರೆ ಆಗಲ್ಲ. ಆರ್ ಅಶೋಕ್ ಅವ್ರು ನಿನ್ನ ಹತ್ರಕ್ಕೆ ಬಿಟ್ಕೊಳಲ್ಲ. ಯತ್ನಾಳಗ್ ನಿನ್ನ ಕಾಂಪಿಟೇಷನ್ನು. ಯಾರು ನಿನ್ನ ಹತ್ರಕ್ಕೆ ಬಿಡ್ತಾರೆ? ಏನಾದರೂ ಮಾತಾಡಿದ್ರೆ ಯಾರೂ ಬಾಯಿ ಬಿಡ್ತಿಲ್ಲ ಅಂತ. ನಿನ್ನಂಥ ಅವಿವೇಕಿ, ಅಯೋಗ್ಯ ರಾಜಕಾರಣದಲ್ಲಿರೋದಕ್ಕೆ ನಾಲಾಯಕು. ಸಿದ್ದರಾಮಯ್ಯ ಸಾಹೇಬ್ರ ಕಾಲಕ್ಕೆ ಧೂಳು ಸಮ. ಮೈಂಡ್ ಯುವರ್ ಟಂಗ್ ಮಾತಾಡೋದಕ್ಕಿಂತ ಮುಂಚೆ. ಅಧಿಕಾರಕ್ಕೆ ಬಂದ್ರೆ BJP GBಯನ್ನು ತೆಗಿತಾರಂತೆ. ಅದೇ ಮೇಡಮ್, ಅದೇ ಇನ್ನೊಂದು 20 ವರ್ಷಕ್ಕೆ ಅಧಿಕಾರಕ್ಕೆ ಬರ್ತಾರೆ. ನನ್ಗೆ ನಂಬಿಕೆ ಇದೆ. 20 ವರ್ಷ ಆದ್ಮೇಲೆ ಬರ್ತಾರೆ. ಆಫ್ಟರ್ 20 years ವರೆಗೂ ನಾವು GBನ ಅಸ್ತಿತ್ವದಲ್ಲಿ ಇಡ್ತೀವಿ. 20-25 ವರ್ಷ ಆದ್ಮೇಲೆ ಆರ್ ಅಶೋಕ್ ಅವ್ರ ನೆಕ್ಸ್ಟ್ ಜನರೇಷನ್ ಅವ್ರ ಅಧಿಕಾರಕ್ಕೆ ಬಂದ್ಮೇಲೆ